ಏಜಿಂಗ್ ಫ್ಯಾಕ್ಟರ್ ಇರ್ಬೋದು, ಎಲ್ಲದಕ್ಕೂ ಟ್ರೀಟ್ಮೆಂಟ್ ಸಿಗುತ್ತೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಿರಿ. ಇವತ್ತು ನಾನು ಮೈಸೂರಲ್ಲಿ ಸರಸ್ವತಿಪುರಂ ಅಲ್ಲಿರುವಂಥ ಕ್ಯೂಟಿಪೈ ಕ್ಲಿನಿಕಲ್ಲಿ ಇದ್ದೀನಿ. ಆ್ಯಕ್ಚುಲಿ ಫಾರ್ ದ ಫಸ್ಟ್ ಟೈಮ್ ನಾನು ಲ್ಯಾಶಸ್ ಮಾಡಿಸ್ಕೊಂಡಿದ್ದೀನಿ. ಐ ಆಮ್ ವೆರಿ ಹ್ಯಾಪಿ. ಚೆನ್ನಾಗಿ ಅನ್ನಿಸ್ತಾ ಇದೆ. ಐ ಆಮ್ ಹ್ಯಾಪಿ ವಿತ್ ದಟ್ ವರ್ಕ್. ಗೊತ್ತಾಗ್ತದೆ ಅನಿಸುತ್ತೆ. ಸೊ ವೆರಿ ನ್ಯಾಚುರಲ್ ಆ್ಯಂಡ್ ಥ್ಯಾಂಕ್ಸ್ ಟು ವಿದ್ಯಾ, ಡಾಕ್ಟರ್ ವಿದ್ಯಾ, ಥ್ಯಾಂಕ್ ಯು. ಆ್ಯಂಡ್ ಈ ಕ್ಲಿನಿಕಲ್ಲಿ ನಾಟ್ ಓನ್ಲಿ ಲ್ಯಾಶಸ್, ನಿಮಗೆ ಸ್ಕಿನ್ಗೆ ಸಂಬಂಧಪಟ್ಟ ಹಾಗೆ ಆ್ಯಕ್ನೆ ಇರ್ಬೋದು, ಪಿಗ್ಮೆಂಟೇಷನ್ ಇರ್ಬೋದು, ಅಥವಾ ಏಜಿಂಗ್ ಫ್ಯಾಕ್ಟರ್ ಇರ್ಬೋದು, ಎಲ್ಲದಕ್ಕೂ ಟ್ರೀಟ್ಮೆಂಟ್ ಸಿಗುತ್ತೆ. ಆ್ಯಂಡ್ ಹೇರ್ ಫಾಲ್, ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೋಬೋದು. ಆ್ಯಂಡ್ ಸ್ಲಿಮ್ಮಿಂಗ್, ಮುಖ್ಯವಾಗಿ ವೆಯ್ಟ್ ಲಾಸ್ ಆಗಿರ್ಬೋದು, ಅಥವಾ ಹೇಗೆ ವೇಟ್ ರಿಡಕ್ಷನ್ ಅದಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಎಲ್ಲ ಥರದ ಒಂದು ಟ್ರೀಟ್ಮೆಂಟು ನಿಮಗೆ ಇಲ್ಲಿ ಸಿಗುತ್ತೆ. ನಾನಿವತ್ತು ಲ್ಯಾಶಸ್ ಮಾಡಿಸ್ಕೊಂಡಿದ್ದೀನಿ. ನನಗೆ ಖುಷಿಯಾಗಿದೆ ಅವರ ಕೆಲಸ ನೋಡಿ. ಸೊ ಬಹುಶಃ ನಿಮಗೂ ಖುಷಿ ಆಗುತ್ತೆ. ಯಾರ್ಯಾರಿಗೆ ಈ ಥರದ ಸಂಬಂಧಪಟ್ಟಂಥ ಒಂದು ಸರ್ವಿಸ್ ಬೇಕು ಅಂದ್ರೂ ನೀವು ಈ ಕ್ಲಿನಿಕ್ಕಿಗೆ ಬರ್ಬೋದು. ಇಟ್ಸ್ ಅ ಕ್ಯೂಟಿಪೈ. ಅವ್ರ ಹೆಸರು ಹೇಗೆ ಕ್ಯೂಟಿಪೈ ಅಂತ ಇಟ್ಟಿರೋದು ಹಾಗೇ ಇದೆ ನೋಡೋಕ್ಕೆ ನನಗೆ, ಕ್ಲಿನಿಕ್ ನೋಡ್ತಾ ಇದ್ದರೆ. ಆ್ಯಂಡ್ ವೆರಿ ನೈಸ್. ಆ್ಯಂಡ್ ಇನ್ನೊಂದೇನು ಇಷ್ಟ ಆಯಿತು ಅಂದರೆ, ಡಾಕ್ಟರ್ ವಿದ್ಯಾ ಅವ್ರನ್ನ ಕನ್ಸಲ್ಟ್ ಮಾಡಿದಾಗ ಶಿ ಎಕ್ಸ್ಪ್ಲೇನ್ಡ್ ಒಂದೊಂದಕ್ಕೆ ಹೇಗಾಗತ್ತೆ. ಈಗ ಲ್ಯಾಶ್ ಆರ್ಟಿಫಿಷಿಯಲ್, ಯಾಕೆಂದರೆ ನನಗೆ ಒಂದು ಯಾವಾಗಲೂ ಇರ್ತಿತ್ತು ಲ್ಯಾಶಸ್ ಹಾಕ್ಸ್ಕೊಂಡ್ರೆ ಏನಾಗುತ್ತೋ ಹೇಗಾಗುತ್ತೋ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಶಿ ಎಕ್ಸ್ಪ್ಲೇನ್ ಮೀ ಸೋ ವೆಲ್. ಸೊ ನಾನು ಕನ್ವಿನ್ಸ್ ಆದೆ. ಆ್ಯಂಡ್ ಹಾಗೆಯೇ ಪ್ರತಿಯೊಂದಕ್ಕೂ ಶಿ ಇಸ್ ಗಿವಿಂಗ್ ನೈಸ್ ಗುಡ್ ಎಕ್ಸ್ಪ್ಲನೇಷನ್. ಯಾಕಾಗತ್ತೆ, ಏನಾಗುತ್ತೆ, ಇದು ಮಾಡಿಸ್ಕೊಂಡ್ರೆ ಹೇಗೆ, ಏನು ಬಗ್ಗೆ ಒಂದು ಒಳ್ಳೆ ಸರ್ವಿಸ್ ಕೊಡೋಕ್ಕೆ ಸಾಧ್ಯ. ಸೊ ಅದನ್ನು ನಾನು ನೋಡಿದ್ದೀನಿ. ಸೊ ಐ ಆಮ್ ವೆರಿ ಹ್ಯಾಪಿ. ನೀವು ಕೂಡ ಈ ಕ್ಲಿನಿಕ್ನ ವಿಸಿಟ್ ಮಾಡ್ಬೋದು. ಒನ್ಸ್ ಅಗೇನ್ ಡಾಕ್ಟರ್ ವಿದ್ಯಾ, ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಗುಡ್ ಜಾಬ್. ಒಳ್ಳೆ ಕೆಲಸ ಮಾಡಿದ್ದೀರಾ, ನನಗೆ ಒಳ್ಳೆ ಸರ್ವಿಸ್ ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.